ವಿಲ್ಲದನಕ್ಕ. ಹಿಂಗಂದ್ರೆ ಏನಪ್ಪ? ಊರಿಗೆ ಅಗರ್ಭ ಶ್ರೀಮಂತರಿರ್ತಾರ. ಅಂತಾಸ್ ಮ್ಯಾಗ ಅಂತಾಸ್ ಮನಿ ಕಟ್ಸಿರ್ತಾರ. ಮನಿ ಕಟ್ಸಿರ್ತಾರ, ಆಸ್ತಿ ಬಾಳ ಇರ್ತದ, ರೊಕ್ಕ ರೂಪಾಯಿ ಸಿರಿ ಸಂಪತ್ತ ಬೆಳ್ಳಿ ಬಂಗಾರ ಎಲ್ಲಾ ಬಾಳ ಇರ್ತದ. ಖರೆ ಹೌದಾ? ಮನೆಗೆ ಬಂದಂತ ಅತಿಥಿಗಳಿಗೆ ದಾನ ಧರ್ಮ ಮಾಡುವಂತ ದಯನೆ ಅವ್ರ ಬಳಿ ಇರ್ಲಿಕ್ಕಪ್ಪ ಅಂತಂದ್ರ ಎಷ್ಟ ಐಶ್ವರ್ಯ ಇದ್ರು ವ್ಯರ್ಥ ಅಂತ ಹೇಳಿದ್ರು. ವ್ಯರ್ಥದಪ್ಪ, ವ್ಯರ್ಥ ಅದ. ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕ. ಹಿಂಗಂದ್ರೆ ಏನ್ರಿ ಗುರುಗಳ? ನೋಡ್ಲಕ್ಕ ರೂಪದಾಗ ಬಾಳ ಚಂದ ಕಾಣಿಸ್ತಾರ. ಪಕ್ಕರು ಅಂತಾರ ನೋಡಕ್ ಬಾಳ ಸ್ಮಾರ್ಟ್ ಇರ್ತಾರ್ರಿ. ಹೌದಿಲ್ಲ? ನೋಡ್ಲಕ್ ಸ್ಮಾರ್ಟ್ ಇರ್ತಾರ ಖರೆ. ಹೌದಾ? ಆದ್ರ ಅವ್ರ ಒಳಗ ಇರುವಂತದ್ದು ಗುಣ ಅನ್ನುವಂಥದ್ದು ಗುಣ ಅನ್ನುವಂಥದ್ದು ಶುದ್ಧ ಇರ್ಲಿಕ್ಕಪ್ಪ ಅಂತಂದ್ರ. ಹೌದಾ? ಮನುಷ್ಯ ಎಷ್ಟು ನೋಡ್ಲಾಕ ಚಂದ ಇದ್ರು ಸಹಿತ ಆ ರೂಪಕ್ಕ ವ್ಯರ್ಥ ಅಂತ ಹೇಳಿದ್ರು. ಪಕ್ಕನ ಮೇಲೆ ಗುಣನ ಚೋರ್ಲಿಕ್ಕ ತಗೊಂಡ್ ಸುಡುದೇನ್ರಿ? ಅವನಿಗೆ ಯಾಕೆ ಬೆನ್ ಹತ್ತಿವನಿ? ಇಲ್ಲ, ಅವ್ನ್ ನೋಡಕ್ ಚಂದ ಅದಕ್ಕಂದೆ. ಹೆಂಗ ಅಗಲಿದ್ದು ಫಲವೇನು ಭಾನವಿಲ್ಲದನಕಪ್ಪ ಅಂತಂದ್ರ. ಹಿಂಗಂದ್ರೆ ಏನ್ರಿಪ್ಪ? ಇವತ್ತು ನಿನ್ನ ಕೈ ಒಳಗ ಒಂದು ಗಂಗಾಳದ ಕ್ಷಯ. ದ್ವಾರದೊಂದು ಗಂಗಾಳ ಆದ್ರಿ. ಕೈಯಾಗರೆ ನೋಡ್ಲಾಕ ದೊಡ್ಡ ಗಂಗಾಳದ ಖರೆ. ಆ ಕೈ ಒಳಗ ದೊಡ್ಡ ಗಂಗಾಳ ಎಲ್ಲರ ಕಣ್ಣಿಗೆ ಕಾಣ್ತದ. ಕಾಣ್ತದ. ಆ ಕೈ ಒಳಗ ಇರ್ತಕ್ಕಂತ ಗಂಗಾಳದೊಳಗ ಅನ್ನ ಅನ್ನುವಂಥದ ಇರ್ಲಿಕ್ಕಪ್ಪ ಅಂತಂದ್ರ ಖಾಲಿ ಗಂಗಳ ಕೈಯಾಗ ಹಿಡ್ಕೊಂಡು ವ್ಯರ್ಥ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಗಂಗಾಳ ಹಿಡ್ಕೊಂಡ್ರೆ ಏನ್ ಉಪಯೋಗ ಅದ್ರಿ? ಅದನ್ನು ಲಾಭ ಆಗಲಿಲ್ಲ. ಇಲ್ಲ. ನಾನು ಇದ್ದು ಫಲವೇನು ಜ್ಞಾನವಿಲ್ಲದನಕ್ಕ. ಚೆನ್ನ ಮಲ್ಲಿಕಾರ್ಜುನಪ್ಪ ಅಂತಂದ್ರ. ಹಿಂಗಂದ್ರೆ ಏನಪ್ಪ? ಇಂತ ಸತ್ಯ ಸಂಘದೊಳಗ ನಿಂತ ಮಾತಾಡ್ಲಕತ್ತೀವಿ, ಹಾಡ್ಲಕತ್ತೀವಪ್ಪ ಅಂತಂದ್ರ ಕ್ಷಯ. ಕೂಡಿರ್ತಕ್ಕಂತ ದೈವದಷ್ಟ ಹಿರಿಯರಷ್ಟ ಅನುಭವ ನಮ್ಮ ಬಳಿ ಇರ್ಲಿಕ್ಕಪ್ಪ ಅಂತಂದ್ರು. ನಮ್ಮ ಅಕ್ಕಗಳಷ್ಟು ಜ್ಞಾನ ಅನ್ನುವಂಥದ್ದು ನಮ್ಮ ಬಳಿ ಇರ್ಲಿಕ್ಕಪ್ಪ ಅಂತಂದ್ರು. ಅವ್ರಿಗೆ ಅರ್ಧದಷ್ಟರೇ ಅವ್ರಿಗೆ ಇದ್ರ ಮಾತಾಡುವಷ್ಟರೇ ಜ್ಞಾನ ಅನ್ನುವಂಥದ್ದು ನಮ್ಮ ಬಳಿ ಇರ್ಬೇಕ. ಹಿಂಗನ್ರಿ? ಬೇಕಲ್ಲ, ಬೇಕಂತ ಹೇಳಿದ್ರು. ಜ್ಞಾನ ಇರ್ಲಿಕ್ಕಂದ್ರೆ ಹೆಂಗ ಹಾಕದ ಮನುಷ್ಯ? ಹೆಂಗ ಹಾಕದಪ್ಪ ಜ್ಞಾನ ಇರ್ಲಿಕ್ಕಂದ್ರ ಮನುಷ್ಯ? ಜ್ಞಾನವಿಲ್ಲದ ಮನುಷ್ಯ ನೀರಿಲ್ಲದ ಬಾವಿಯಂತೆ. ಜ್ಞಾನವಿಲ್ಲದ ಮನುಷ್ಯ ಹೈನವಿಲ್ಲದ ಹಸುವಿನಂತೆ. ಜ್ಞಾನವಿಲ್ಲದ ಮನುಷ್ಯ ಹಣ್ಣು ಇಲ್ಲದ ಮರದಂತೆ ಅಂತ ಹೇಳಿದ್ರು. ಹೌದಿಲ್ಲ? ಹೌದು. ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ? ಮೊದಲು ಏನು ಬೇಕು ನಮ್ಮ ಬಲ್ಲಿ? ಜ್ಞಾನ ಬೇಕು. ಹೇಳಬೇಕು, ಕೇಳಬೇಕಾಗಿತ್ತಂದ್ರ ಮೊದಲು ನಮ್ಮ ಬಳಿ ಏನು ಬೇಕು? ಜ್ಞಾನ ಬೇಕಾಕ್ಷಯ. ಬೇಕಲ್ಲಪ್ಪ, ಬೇಕು. ಹೌದಿಲ್ಲ? ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಆ ವಿಷಯ ಬೆಳೆಸೋಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ಹೇಳೋದಕ್ಷಯ. ಏನಪ್ಪ ಮಾತ? ಒಂದು ಸಿದ್ಧಾಂತ ಮತ್ತ ಅದಕ್ಕ ಒಂದು ದೃಷ್ಟಾಂತವನ್ನ ಕೊಟ್ಟ ಹೇಳ್ರಿ ನಮ್ಮ ಅಕ್ಕರ ಕಡೆ ಹೋಗುನು. ಹೌದಿಲ್ಲ? ಈ ಸತ್ಯ ಸಂಘ ಡೊಳ್ಳಿನ ಪದ್ಯ ಆಗಲಿ, ಭಜನ ಆಗಲಿ, ಕೀರ್ತನ ಆಗಲಿ, ಪ್ರವಚನ ಆಗಲಿ ಎಲ್ಲ ಕಡೆನೂ ಹಚ್ಚತಾರ ಅಕ್ಷಯ. ಎಲ್ಲಾ ಕಡೆ ಹಚ್ತಾರಿ. ಹೌದಿಲ್ಲ? ಯಾಕೆ ಹಚ್ತಾರಿ? ಯಾಕೆ ಹಚ್ಚತಾರ? ರೊಕ್ಕ ಹೆಚ್ಚಾಗ ಹಚ್ತಾರ. ರೊಕ್ಕ ಹೆಚ್ಚಾಗ ಹಚ್ತಾರತಿ. ಹಂಗಲ್ಲ ಅಕ್ಷಯ. ಅದು ಮತ್ತೆ ಹೆಂಗಪ್ಪ? ರೊಕ್ಕ ಹೆಚ್ಚ ಆಗಿತ್ತಪ್ಪ ಅಂತಂದ್ರ ಮನೆ ಕಟ್ತಿದ್ರು, ಮನಿ ಮ್ಯಾಗ ಮನಿ ಕಟ್ತಾರ, ಹೊಲದ ಮಗ್ಲ ಹೊಲ ತಗೋತಾರ. ಇದಕ್ಕೆ ಯಾಕೆ ಹಚ್ಚತಾರಪ್ಪ ಅಂತಂದ್ರ ಇಂತ ಎಲ್ಲ ಯಾಕೆ ಹಚ್ತಾರತ್ರಿ ಗುರುಗಳ? ಹಿರಿಯರ ಒಂದು ಮಾತು ಹೇಳ್ಯಾರ. ಇದಕ್ಕ ಏನ್ ಹೇಳ್ಯಾರ ಹಿರಿಯರ ಮಾತ? ಒಂದು ದೃಷ್ಟಾಂತ ಹೆಂಗ ಹೇಳ್ಯಾರಪ್ಪ ಅಂತಂದ್ರ, ಹೆಂಗ್ರಿಪ್ಪ? ಒಬ್ಬ ರೈತನ ಹೊಲದ ಒಳಗ ಮಾವಿನ ಗಿಡ ಇರ್ತದ ಅಕ್ಷಯ. ಮಾವಿನ ಗಿಡ ಇರ್ತಾದ್ರಿ. ಮಾವಿನ ಗಿಡ ಹಚ್ಚಿರ್ತಾನ ರೈತ. ಆ ಮಾವಿನ ಗಿಡ ಸಣ್ಣದಿದ್ದಂತ ಸಮಯದೊಳಗ ತಂದ ಅಗಿ ಹಚ್ಚಿರ್ತಾನ. ಹೌದಾ? ಅಗಿಗೆ ಅವ ಏನ್ ಮಾಡಿರ್ತಾನಪ್ಪ ಅಂತಂದ್ರ ದಿನಮ್ಮ ಪ್ರತಿ ನೀರವನ್ನ ಹಾಕಿ ಕಂಟಿಯನ್ನ ಹಚ್ಚಿ ಮಾವಿನ ಗಿಡ ದೊಡ್ಡದು ಮಾಡಿರ್ತಾನ. ದೊಡ್ಡದು ಮಾಡಿ ಬೆಳೆಸಿರ್ತಾನ. ಖರೆ ಮಾವಿನ ಗಿಡ ದೊಡ್ಡದಾದಂತ ಸಮಯದೊಳಗ ಮೊದಲನೇ ಸಲ ಆ ಮಾವಿನ ಗಿಡದೊಳಗ ಕಾಯಿ ಎಷ್ಟ ಅಕ್ಕವ ಅಕ್ಷಯ? ಮೊದಲನೇ ಸಲ ಒಂದೇ ಆಗುದಲ್ರಿ? ಒಂದೇ ಕಾಯಿ ಆಗಿರ್ತದ. ಅವಾಗ ರೈತನ ಮನಸ್ಸಿನೊಳಗ ಖುಷಿ ಆಕ್ಕದ. ಯಾಕೆ ಖುಷಿ ಆಯ್ತತ್ತೀರಿ? ಯಾಕೆ ಖುಷಿ ಆಕ್ಕದಪ್ಪ ಅಂತಂದ್ರ ನಾ ಹಚ್ಚಿದಂತ ಗಿಡ, ನಾ ಬೆಳೆಸಿದಂತ ಗಿಡ ಮೊದಲೇ ಸಲ ಏನಪ್ಪಾ ಅಂತಂದ್ರ ಹಣ್ಣು ಆಗ್ಯದ. ಹೌದಾ? ಆ ಕಾಯಿ ಆದ್ರೂ ಸಹಿತ ಒಂದ ಕಾಯಿ ಆಗೈತಿಪ್ಪ ಅಂತಂದ್ರ ಆ ಒಂದ್ ಕಾಯಿ ಆದ್ರ ನಾನೇ ತಿನ್ಬೇಕ ತಿಳ್ಕೊಂಡ ರೈತನ ಮನಸ್ಸಿನೊಳಗ ಆಸೆ ಹುಟ್ಟುತ್ತದ. ಆಸೆ ಮೂಡುದೇ ಅಲ್ರಿ? ಮತ್ತೆ ಆಸೆ ಹುಟ್ಟುತ್ತದ. ಅವಾಗ ರೈತ ಏನ್ ಮಾಡ್ತಾನಪ್ಪ ಅಂತಂದ್ರ ದಿನಮ್ಮ ಪ್ರತಿ ಬರುದು, ಹೊಲದೊಳಗ ಕೆಲಸ ಮಾಡುದು, ಆ ಮಾವಿನ ಕಾಯಿಗೆ ನೋಡುದು.
ಐತೇನಿಲ್ಲ ಅಂತ ನೋಡುದು ನೋಡುದು ಹಾ. ಹಿಂಗ ಎಷ್ಟೋ ದಿನಗಳ ಆದ ನಂತರ ಏನಾಯ್ತಪ್ಪ ಅಂತಂದ್ರ ಮಾವಿನಕಾಯಿ ಹಣ್ಣಾಯ್ತ ಅಕ್ಷಯ. ಹಣ್ಣಾಯ್ತು ಮಾವಿನಕಾಯಿ. ಹಣ್ಣಾಯ್ತು, ರೈತಗ ಬಾಳ ಸಂತೋಷ ಆಗ್ತದ. ಯಾಕಾಯ್ತಪ್ಪ? ಯಾಕಂದ್ರ ಮಾವಿನಕಾಯಿ ಹಣ್ಣಾಗ್ಯದ. ಆಹಾ. ಈ ಮಾವಿನಕಾಯಿ ಹರ್ಕೊಂಡ್ ತಿನ್ಬೇಕ ತಿಳ್ಕೊಂಡ ರೈತ ಏನ್ ಮಾಡ್ತಾನ, ಮಾವಿನ ಗಿಡವನ್ನ ಏರ್ತಾನ. ಹೌದಾ? ಆ ಮಾವಿನ ಗಿಡ ಇರುವಂತ ಸಮಯದೊಳಗ ಅದೇ ಮಾವಿನ ಗಿಡದೊಳಗೆ ಏನಾಗಿರ್ತೈತಪ್ಪ ಅಂತಂದ್ರ ಒಂದು ಗಿಳಿಯನ್ನ ಮರಿ ಹಾಕೊಂಡು ಕಸಿದ್ರ ಪಂಜರವನ್ನ ಮಾಡಿ, ಹೌದಾ, ಆ ಪಂಜರದ ಒಳಗ ತನ್ನ ಮರಿ ಮತ್ತು ಗಿಳಿ ಇರ್ತದ. ಅವಾಗ ರೈತ ಮಾವಿನಕಾಯಿ ಹರ್ಕೋಬೇಕ ತಿಳ್ಕೊಂಡ ಮಾವಿನ ಗಿಡ ಏರ್ತಾನ. ಮಾವಿನ ಗಿಡ ಏರಿ ಮಾವಿನಕಾಯಿ ಹರ್ಕೊಂಡ ಒಂದು ಕಿಸೆದೊಳಗ ಹಾಕೊಂಡು ತೆಳಗಿಳಿಯುವಂತ ಸಮಯದೊಳಗ ಏನ್ ಮಾಡ್ತಾರಪ್ಪ ರೈತ? ಆ ರೈತನ ಲಕ್ಷ್ಯ ಎಲ್ಲಿ ಬೀಳ್ತದ ಅಕ್ಷಯ? ಎಲ್ಲಿ ಬಿತ್ತಪ್ಪ? ಆ ಗಿಳಿ ಏನು ಗೂಡು ಕಟ್ಟಿತ್ತು ನೋಡು, ಆ ಗೂಡಿನ ಮ್ಯಾಗ ಬೀಳ್ತದ. ಗೂಡಿನ ಒಳಗ ನೋಡ್ತಾನ ಗಿಳಿ ಮರಿ ಇರ್ತದ. ಅವಾಗ ರೈತ ಸುಮ್ಮ ಇಳಿಲಿಲ್ಲ ಅಕ್ಷಯ. ಮತ್ತೇನ್ ಮಾಡಿದ ರೈತ? ಕಿಸೆದೊಳಗೆ ಏನು ಮಾವಿನಕಾಯಿ ಹಾಕೊಂಡಿದ್ದು ನೋಡು, ಹಂಗ ಇನ್ನೊಂದು ಕಿಸೆದೊಳಗೆ ಏನ್ ಮಾಡ್ದಪ್ಪ ಅಂತಂದ್ರ ಏನ್ ಹಾಕೊಂಡಪ್ಪ? ಆ ಗಿಳಿ ಮರಿ ತಗೊಂಡು ಇನ್ನೊಂದು ಕಿಸೆದೊಳಗ ಹಾಕೊಂಡ. ಒಂದ್ ಕಿಸೆದಾಗ ಮಾವಿನಕಾಯಿ ಹಾಕೊಂಡ, ಒಂದ್ ಕಿಸೆದಾಗ ಗಿಳಿ ಮರಿ ಹಾಕೊಂಡು ತೆಳಗ ಇಳದ ಒಂದು 4 ಮಾರ ಮುಂದೆ ಹೊಕ್ಕಾನ. ಹೌದಾ? ಹೋದಂತ ಸಮಯದೊಳಗೆ ಏನು ಗಿಳಿ ಮರಿ ಇರ್ತದ ನೋಡು, ಆ ಮರಿ ತಾಯಿ ಬಂದು ಗೂಡಿನ ಒಳಗ ನೋಡ್ತದ. ಆ ಗೂಡಿನ ಒಳಗ ಮರಿ ಇರ್ಲಾರ್ದನ ಕಂಡು ಆ ತಾಯಿ ಗಿಳಿ ಏನ್ ಮಾಡ್ತದ, ಸುತ್ತ ಹಾಕಿ ಒದರ್ಲಾಕ ಶುರು ಮಾಡ್ತದ. ಒದರಾಕತ್ತು ತಾಯರಿ ಅಲ್ಲಿ ಒದರ್ಲಾಕತ್ತದ. ಹೌದಾ? ಗಿಳಿ ಮರಿ ಎಲ್ಲಿ ಬಂದು ಬಿದ್ದದ? ಎಲ್ಲಿಪ್ಪ? ರೈತನ ಕಿಸೆದೊಳಗ ಬಂದು ಬಿದ್ದದ. ಗಿಳಿ ಮರಿ ರೈತನ ಕಿಸೆದೊಳಗ ಬಿದ್ದ. ರೈತನ ಕಿಸೆದೊಳಗ ಬಿದ್ದು ಗಿಳಿ ಮರಿ ಗಾಬರಿಯಾಗಿ ಚಡಪಡಿಸ್ಲಕ ಶುರು ಮಾಡ್ತದ. ಹೌದಾ? ಅವಾಗ ತಾಯಿ ಗಿಳಿ ಬಂದು ಗೂಡಿನ ಒಳಗ ನೋಡ್ತದ. ಮರಿ ಇಲ್ಲಾರ್ದನ ಕಂಡು ತಾಯಿ ಗಿಳಿ ಸುತ್ತ ಹಾಕಿ ಒದರ್ಲಾಕ ಶುರು ಮಾಡ್ತದ. ಒದರಾಕತ್ತು. ಆ ತಾಯಿ ಒದರುವಂತ ಶಬ್ದ ಯಾರ ಕಿವಿಗೆ ಬೀಳ್ತದ? ಯಾರ ಕಿವಿಗೆ ಬಿತ್ತಪ್ಪ? ಯಾರಿಗೆ ಕೇಳಿಸ್ತದಪ್ಪ ಅಂತಂದ್ರ ಈ ರೈತನ ಕಿಸೆದೊಳಗೆ ಏನು ಬಿದ್ದಿತ್ತು ನೋಡು ಗಿಳಿ ಮರಿ, ಈ ಗಿಳಿ ಮರಿಗೆ ಕೇಳ್ತದ. ಅವಾಗ ಗಿಳಿ ಮರಿಗೆ ಏನಕ್ಕದಪ್ಪ ಅಂತಂದ್ರ ಸ್ವಲ್ಪ ಧೈರ್ಯ ಬರ್ತದ. ಯಾಕೆ ಬತ್ತಪ್ಪ ಧೈರ್ಯ? ಯಾಕೆ ಧೈರ್ಯ ಬತ್ತಪ್ಪ ಅಂತಂದ್ರ ಯಾಕೆ ಬತ್ತು? ಈ ಬಲಿ ಒಳಗ ಬಿದ್ದಿದ, ಕಿಸೆದೊಳಗ ಬಿದ್ದಿದ. ನನಗೆ ಯಾರು ಕರ್ಕೊಂಡು ಹೋಗ್ತಾರ, ಯಾಕಡೆ ಹೋಗ್ಬೇಕು ಅನ್ನೋದು ತಿಳಿವಲ್ಲಾಗಿತ್ತು ಖರೆ. ಆದ್ರೂ ನನ್ನ ತಾಯಿ ಒದರುವಂತ ಧ್ವನಿ ನನಗ ಕೇಳಲಕತ್ತದಪ್ಪ ಅಂತಂದ್ರ ನನ್ನ ತಾಯಿ ಬಂದು ನನಗ ಹುಡುಕ್ಯಾಲಕತ್ತಾಳ. ತಾಯಿ ನನಗ ಸುತ್ತ ಹಾಕಿ ಒದರ್ಲಕತ್ತಾಳ. ಹೆಂಗರೆ ಮಾಡಿ ಇದ್ರ ನನ್ನ ಕಡೆಗೆ ಆಗಿ ಹೋಗ್ಬೇಕ ತಿಳ್ಕೊಂಡ ರೈತನ ಕಿಸೆದೊಳಗ ಬಿದ್ದಿರ್ತಕ್ಕಂತ ಗಿಳಿ ಮರಿ ತಾಯಿ ಒದರುವಂತ ಶಬ್ದವನ್ನ ಕೇಳಿ ರೈತನ ಕಿಸೆದನ್ನ ಗಿಳಿ ಮರಿ ಏನ್ ಮಾಡ್ತದ, ಚಡಪಡಿಸಿ ಕಿಸೆದಂದ ಹಾರಿ ಕಡಿಗಾಗಿ ಹೋಗಿ ಚಟಪಟ ಒದ್ದಾಡಿ ಹಾರಿ ಹೋಗ್ಬಿಡ್ತಪ್ಪ. ತನ್ನ ತಾಯಿನ ಕೂಡ್ತದ. ಹೌದು. ಇದು ಏನ್ ಮಾಡ್ಯಾರ, ಒಂದು ದೃಷ್ಟಾಂತ ಮಾಡ್ಯಾರ ಅಕ್ಷಯ. ಇದಕ್ಕೊಂದು ಸಿದ್ಧಾಂತ ಮಾಡಿಟ್ಟಾರ. ಹೆಂಗ್ ಮಾಡ್ಯಾರಪ್ಪ ಸಿದ್ಧಾಂತ? ಗಿಳಿ ಮರಿ ಎಲ್ಲಿ ಬಿದ್ದದ? ರೈತನ ಕಿಸೆದೊಳಗ ಗಿಳಿ ಮರಿ ಬಿದ್ದದ. ಹಂಗ ನಾವು ಅರಿವಿನ ಜನ್ಮಕ್ಕ ಬಂದಿವಪ್ಪ ಅಂತಂದ್ರ ಮಾನವ ಜನ್ಮ ಅನ್ನುವಂತ ಅರಿವಿನ ಜನ್ಮಕ್ಕ ಬಂದಿವಪ್ಪ ಅಂತಾರ. ಹೌದಾ? ನಾವು ಯಾವ ಕಿಸೆದೊಳಗ ಬಿದ್ದಿದೆವು? ನಾವು ಮಾಮನ ಕಿಸೆದಾಗ ಬಿದ್ದೆವು. ಮಾಮನ ಕಿಸೆದಾಗ? ಅವನ ಕಿಸೆದಾಗ ಯಾಕೋ? ಮತ್ತೆ ಯಾಕೆ ಕಿಸೆದಾಗ ಬಿದ್ದೋತೀರಿ? ನಾವು ಮಾವನ ಕಿಸೆದಾಗ ಬಿದ್ದಿಲ್ಲ, ಮಾಯಾ ಪ್ರಪಂಚ ಅನ್ನುವಂತ ಕಿಸೆದೊಳಗ ಬಿದ್ದಿದ್ದೇವೆ. ಹೆಂಡ್ರ ನನ್ನವ್ರು, ಮಕ್ಕಳು ನನ್ನವ್ರು, ಮನೆ ನನ್ನವ್ರು, ಸಂಸಾರ ನಂದು. ಸಂಸಾರ ಅನ್ನುವಂತ ಕಿಸೆದೊಳಗ ನಾವು ಬಿದ್ದೀವಪ್ಪ ಅಂತಂದ್ರ ಗಿಳಿ ಮರಿ ಬಿದ್ದದ ರೈತನ ಕಿಸೆದೊಳಗ ನಾವು ಬಿದ್ದಿದ್ದೇವು ಸಂಸಾರ ಅನ್ನುವಂತ ಕಿಸೆದೊಳಗ. ಈ ಸಂಸಾರ ಅನ್ನುವಂತ ಕಿಸೆದೊಳಗಿಂದ ಕಡೆಗಾಗಿ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿ ಗುರುಗಳ? ಇಂತ ಸತ್ಯ ಸಿದ್ಧರ ಡೊಳ್ಳಿನ ಪದ್ಯ ಆಗಲಿ, ಭಜನ ಆಗಲಿ, ಕೀರ್ತನ ಆಗಲಿ ಕೇಳಿದಿವಪ್ಪ ಅಂತಂದ್ರ ಗಿಳಿ ಮರಿ ಹಂಗ ತಾಯಿ ಕೇಳುವಂತ ಶಬ್ದಕ್ಕ ಕಿಸೆದಂದ ಕಡಿಗಾಗಿ ಹೋಗಿ ತಾಯಿನ ಕೂಡ್ಯದಲ್ಲ, ಹಂಗಿ ಸತ್ಯ ಸಿದ್ಧರ ಮಾಡಿದ ಪವಾಡ ಲೀಲಾಗಳ ಕೇಳಿದಿವಪ್ಪ ಅಂತಂದ್ರ ಹೌದಾ ಮಾಯಾ ಪ್ರಪಂಚ ಅನ್ನುವಂತ ಸಂಸಾರದಂದ ಕಡಿಗೂ ಆಗಿ ಹೋಗಿ ಹೌದಾ ಮುಕ್ತಿಗೆ ಹೋಗಿ ಮುಟ್ಟಲಕ್ಕ ಬರ್ತದ ಅಂತ ಹೇಳಿದ್ರು. ಹೇಳ್ಯಾರಪ್ಪ, ಯಾರು ಮುಕ್ತಿ ಹೋಗಿ ಮುಟ್ಟಿದ್ರು? ಯಾರು ಮುಟ್ಟಿದ್ರು? ಮುಗಳ ಕೋಡದ ಎಲ್ಲಾ ಲಿಂಗನು ಸಂಸಾರದೊಳಗ ಬಿದ್ದ ಬಿದ್ದ ಲಚ್ಚಾಣದ ಸಿದ್ಧಲಿಂಗಗೆ ಗುರುವನ್ನ ಮಾಡ್ಕೊಂಡ. ಹೌದಾ?
ಯಾರಿಗೆ ಗುರು ಮಾಡ್ಕೊಂಡ? ಲಚ್ಚಾಣ ಸಿದ್ಧಲಿಂಗಗ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರಿಗೆ ಗುರು ಮಾಡ್ಕೊಂಡ. ಹೌದಾ? ಗುರು ಮಾಡ್ಕೊಂಡು ಏನ್ ಮಾಡದಪ್ಪ ಅಂತಂದ್ರ ಮುಗುಳ ಕೋಡದ ಸ್ಮಶಾನ ಭೂಮಿ ಹೋಗಿ ಮುಗುಳ ಕೋಡದ ಮಠ ಅನ್ನಸ್ಕೊಂಡಾನ. ಇದು ಗುರುವಿನದಿಂದ ಆಗ್ಯದ, ಗುರುವಿನದಿಂದ. ಹೌದಾ? ಇಲ್ಲ ಇನ್ನ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಕ್ಷಯ. ನೇರವಾಗಿ ವಿಷಯಕ್ಕೆ ಬರ್ರಿ. ವಿಷಯ ಆ ಅಕ್ಕರ ವಿಷಯ ಬಹಳ ಚಂದ ಮುರಿದ್ರು. ಏನ್ ಮುರಿದ್ರಪ್ಪ ವಿಷಯಗಳ ಒಂದು ಮಾತು ಹೇಳಿದ್ದೀವಿ ನಾವು. ಏನಂತ? ಹರ ಮುನಿದ್ರು ಗುರು ಕಾಯ್ತಾನ. ಗುರು ಮುನಿಸ್ಕೊಂಡು ಕೂತಪ್ಪ ಅಂತಂದ್ರ ಜಗತ್ತಿನ ಒಳಗ ನಮಗ್ ಯಾರಿಗೆ ಕಾಯವ್ರು ಯಾರು ಇಲ್ಲ ಅಂತ ಹೇಳಿದ್ದೇನ. ಹೇಳಿದೆಪ್ಪ, ಹೇಳಿದೆವು. ಅಕ್ಕರ ಬಂದ ಹೇಳಿದ್ರು ಅದಕ್ಕ. ಏನ್ ಹೇಳಿದ್ರು? ತಮ್ಮ ಇವತ್ತು ಏನಪ್ಪಾ ಅಂತಂದ್ರ ಗುರುವಿನ ಬಗ್ಗೆ ಬಹಳ ಮಾತಾಡ್ಯಾನ ಖರೆ. ಹೌದಿಲ್ಲ? ಹೌದು. ಆದ್ರೆ ಒಂದು ಮಾತು ಏನು ಬಂದು ಬ್ರೇಕ್ ಹೊಡೆದ್ರ ನಮಗಿಲ್ಲಿ. ಎಲ್ಲಿ ಬಂದ್ ಬ್ರೇಕ್ ಹೊಡೆದಾರಪ್ಪ? ಅಕ್ಕರ ಹೇಳಿದ್ರು ಏನಂತ? ಗುರುವಿನ ಬಗ್ಗೆ ಇಟ್ಟೆಲ್ಲ ಮಾತಾಡಕತ್ತಿದಿ ಖರೆ, ಆದ್ರೆ ನಿಮ್ಮ ಗುರುವಿಗೆ ಹುಟ್ಟಿಸಿದವರು ನಮ್ಮ ಅಪ್ಪ ಭಗವಂತ, ಸೃಷ್ಟಿಕರ್ತ ಭಗವಂತದಾನ. ಹೌದಿಲ್ಲ? ಹೌದಿಲ್ಲ? ಬರಾಬರಿ ಅದ ಅಕ್ಕರ. ಒಂದು ಮಾತು ಹೇಳ್ತೀನಿ ಅಕ್ಕರಿಗೆ. ಏನಪ್ಪ ಮಾತಾ? ಆ ಗುರುವಿಗೆ ಹುಟ್ಟಿಸಿದವ ನಿಮ್ಮ ದೇವರದಾನ. ಅದಕ್ಕೆ ನಾ ಇಲ್ಲ ಅಂದಿಲ್ಲ, ಒಪ್ಕೊಳ್ಳುವಂತ ಮಾತು. ಹೌದಿಲ್ಲ? ಒಪ್ಕೋತೀನಿ. ಒಂದು ಮಾತಿಲ್ಲ ಅಕ್ಕಾಗ ನಾ ಹೊಳಿ ಕೇಳ್ತೀನಿ. ಏನ್ ಕೇಳ್ತ್ರಿ? ಕೇಳಲ್ಲ. ಗುರುವಿಗೆ ದೇವರು ಹುಟ್ಟಿಸ್ಯಾನ, ಒಪ್ಕೊಳ್ಳೋನು ಖರೆ. ನಿಮ್ಮ ದೇವರಿಗೆ ತೋರಿಸಿ ಕೊಟ್ಟವ ಏನು? ನಮ್ಮ ಗುರು ತೋರಿಸಿ ಕೊಟ್ಟಾನೋ ಏನು ನಿಮ್ಮ ದೇವ್ರೇ ನಾನೇ ದೇವ್ರ ಅನ್ಕೊಂಡಾನು? ಗುರು ತೋರಿಸ್ಕೊಳ್ಬೇಕಲ್ರಿ. ಹಂಗ ಇವ ದೇವ್ರ ಅದಾನಂತೇಳಿ ತೋರಿಸಿ ಕೊಟ್ಟವ್ರು ಯಾರು? ನಮ್ಮ ಗುರು ತೋರಿಸಿ ಕೊಟ್ಟಾನ್ರಿ ಅಕ್ಕರ. ನಮ್ಮ ಗುರುವ ಇವ ಇಲ್ಲೇ ಅದಾನ, ಇವ್ ಹಿಂಗೆ ಅದಾನಂತ ತೋರಿಸ್ಕೊಟ್ಟ. ನಮ್ಮ ಗುರು ಅದಾನ. ದೇವರು ಹೇಳಿದ್ರ ಅಕ್ಕರು. ಏನಂತ? ದೇವರಪ್ಪ ಅಂತಂದ್ರ ಕಣ್ಣಿಗೂ ಕಾಣ್ತಾನ, ಕಣ್ಣಿಗೂ ಕಾಣಲಾರಂಗಿರ್ತಾನ ಅಂತ ಹೇಳಿದ್ರು. ಹೌದಾ? ಒಂದು ಮಾತು ಹೇಳ್ತೀನಿ ಅಕ್ಕರಿಗೆ ಅಂತ. ಏನ್ ಹೇಳ್ತೀರಿ ಮಾತಾ? ಯಾಕಪ್ಪ ಅಂತಂದ್ರ ಕಣ್ಣಿಗೂ ಕಾಣ್ತಾನ, ಕಣ್ಣಿಗೆ ಕಾಣಂಗಿಲ್ಲ ಅಂತ ಎರಡೂ ಮಾತು ನೀವು ಹೇಳಿರಪ್ಪ ಅಂತಂದ್ರ. ಹೌದಾ? ದೇವರು ಪದದ ಅರ್ಥ ಏನದ ಕ್ಷಯ? ಏನದಪ್ಪ? ದೇಹವಿಲ್ಲದ, ವರುಣವಿಲ್ಲದ, ರೂಪವಿಲ್ಲದ. ಹೆಂಗ? ದೇಹ ಇಲ್ಲದ, ರೂಪ ಇಲ್ಲದ, ವರುಣ ಇಲ್ಲದ. ಹಿಂದಿಂದ ಮುಂದ, ಮುಂದಿಂದ ಹಿಂದ ಸಾರಿಸಿ ಬಿಡ್ರಿ. ಹಳೆ ಅಲ್ಲ ಮಗಳಿಗೆ ಗಂಡಲ್ರಿ. ಹಂಗಲ್ಲ. ದೇವರಿಗೆ ದೇಹನು ಇಲ್ಲ ಅಂತ ಹೇಳ್ಯಾರ. ಹೌದಾ? ವರುಣ ಇಲ್ಲ ಅಂತ ಹೇಳ್ಯಾರ, ರೂಪ ಇಲ್ಲ ಅಂತ ಹೇಳ್ಯಾರ. ಹಿಂಗ ಶ್ರುತಿನೇ ಸಾರ್ತದ. ಹೌದಿಲ್ಲ? ನೀವು ಹೇಳ್ತೀರಿ ಕಣ್ಣಿಗೆ ಕಾಣತಾನೋ ಅಂತ ಹೇಳ್ತೀರಿ, ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳ್ತೀರಿ. ನಮ್ದು ಕರೆಯೋ ನಿಮ್ದು ಕರೆಯೋ? ಯಾರ್ದು ಖರೆ ಇದ್ರಾಗ? ನಂದು ಕರೆ ರೀ. ನಿಂದ ಖರೆ? ಯಾವ್ದ ಖರೆ? ಅದೇ ಕರೆ. ಹಂಗ ಲಕ್ಷ್ಯ ಹೆಂಗ್ರಿಪ್ಪ? ಅಕ್ಕಾರ ಒಂದು ಮಾತು ಹೇಳ್ತೀನಿ. ನಿಮ್ಮ ದೇವರಿಗೆ ತೋರಿಸಿ ಕೊಟ್ಟವ ನಮ್ಮ ಗುರುವ. ನಿಮ್ಮ ದೇವರು ಅಂತೇಳಿ ಪದದ ಅರ್ಥ ಸಕಟ ಬರ್ಕೊ ಕೊಟ್ಟವ ಯಾರು? ನಮ್ಮ ಗುರುವದನ್ನ ಹೊರತಾಗಿ ನಿಮ್ಮ ದೇವರಿಗೆಲ್ಲ. ಹೌದಾ? ಹೇಳಿದ್ರ ಅವರು. ಏನಂತ? ಏನಪ್ಪಾ ಅಂತಂದ್ರ ಪರಮಾತ್ಮ ಅನ್ನುವಂತ 10 ಅವತಾರ ತೊಟ್ಟಾನ. ಹೌದಿಲ್ಲ? ರಾಮನ ಅವತಾರ ತೊಟ್ಟ ರಾವಣನ ಮರ್ದಾನ ಮಾಡ್ಯಾನ. ಹಿಂಗ 10 ದಶ ಅವತಾರ ತೊಟ್ಟಾನ. ಇದ್ರಾಗ ನಿಮ್ಮ ಗುರು ಅನ್ನುವಂತವ ಏನೂ ಸಂಬಂಧ ಇಲ್ಲ. ಹೇಳಿದ್ರೆ ಮತ್ತೆ ಹೇಳ್ತಾರ ಅಕ್ಕರು. ಏನಂತ? ಆ ದೇವರ ಗುರು ಯಾರಪ್ಪ ಅಂತಂದ್ರ ದೇವತೆಗಳ ಗುರು ಬೃಹಸ್ಪತಿ ಅದಾನ. ಹೌದಿಲ್ಲ? ಯಾರಪ್ಪ ಅಂತಂದ್ರ ದೈತ್ಯರ ಗುರು ಯಾರದಾನ? ಶುಕ್ರಾಚಾರ್ಯ ಅದಾನ. ಒಂದು ಮಾತು ಕೇಳ್ತೀನಿ ನಾ ಅಕ್ಕರಿಗಿಲ್ಲಿ. ಏನ್ ಕೇಳ್ತೀರಿ ಮಾತಾ? ಮತ್ತೆ ನಮ್ಮ ಗುರುಗಳ ಕೆಲಸ ಇರ್ಲಿಕ್ಕಪ್ಪ ಅಂತಂದ್ರ. ಹೌದಿಲ್ಲ? ನಮ್ಮ ಗುರುವಿನ ಕೆಲಸ ನಮ್ಮ ಬಳಿ ಇರ್ಲಿಕ್ಕಪ್ಪ ಅಂತಂದ್ರ ನಿಮ್ಮ ದೇವರಿಗೆ ನಮ್ಮ ಗುರು ಮಾಡ್ಕೊಳ್ದ್ರಿ. ಯಾನ್ ಕಾರಣದ ಎದರ ಸಂಬಂಧ ಮಾಡ್ಕೊಂಡ್ರ ಅಂತ? ಯಾನ್ ಕೊಳಂಬಿದ್ದಿತ್ತು ಬೇಕಲ್ಲ ಗುರು ಮಾಡ್ಕೊಳಕ್ಕ. ಗುರು ಮಾಡ್ಕೊಬೇಕಾರ ಕಾರಣ ಇರ್ಬೇಕಲ್ರಿ? ಕಾರಣ ಬೇಕಲ್ಲ. ಈ ಸದ್ದ ನಾವೊಬ್ರು ಗುರು ಮಾಡ್ಕೊಂಡಿವಪ್ಪ ಅಂತಂದ್ರ. ಹೌದಿಲ್ಲ? ನನಗ್ ಮೊದಲು ಯಾರು ಗುರು ಅದಾರ ನನಗ್ ಗೊತ್ತದ. ಗೊತ್ತಿಲ್ಲ? ಆ ಗುರು ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರ ಯಾದಕ್ಕ ಮಾಡ್ಕೊಂಡಿನ್ಯ? ಯಾಕಪ್ಪ? ಮುಂದೆ ನನಗೊಂದ್ ಇರ್ತಕ್ಕಂತ ಒಂದು ಅಜ್ಞಾನದ ಕತ್ತಲೆ ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದು ಕೊಡ್ತೀರ ತಿಳ್ಕೊಂಡ ನಾ ಗುರು ಮಾಡ್ಕೊಂಡಿನ್ಯ. ಹೌದಿಲ್ಲ? ಮತ್ತ ದೇವ್ರ ನಮಗೂ ಇದ್ದಲ್ಲ, ಮತ್ತ ಗುರು ಮಾಡ್ಕೊಳ್ಳಿ ಅನ್ಕೊಳ್ಳೆ ಮೇದ. ಹಂಗರಂಗಿಲ್ಲದ. ಜಗತ್ತಿನ ಒಳಗ ಯಾವ ಸಿದ್ಧರ ಒಳಗ ಶಿವಗೇನಿ, ದೇವತರ ಒಳಗ ದೇವಗೇನಿ, ಮಾನವರೊಳಗ ಮನಿಗೇನಿ ಆಗಿರ್ತಕ್ಕಂತ ಮನ್ಯಾಮಾಳಿಂಗರಾಯ. ಮನ್ಯಾಮಾಳಿಂಗರಾಯ ಯಾರಿಗ ಗುರು ಮಾಡ್ಕೊಂಡಾನ? ಯಾರಿಗ ಮಾಡ್ಕೊಂಡಪ್ಪ? ಯಾವ ಉರಿ ಮರಿ ದೇವರ ಉಗ್ರ
ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಗಾಂಜ ಕ್ವಾರ ದೇವ ಗಾರುಡಿಗಿತ್ಯ ದೇವ ಸಿಟ್ಟಿನ ದೇವರ ಸಿಡಿಯಾಣ ಸಿದ್ಧ. ಹೌದಾ? ಬೀರ ದೇವ್ರಿಗೆ ಗುರು ಮಾಡ್ಕೊಂಡಾನ. ಮಾಡ್ಕೊಂಡ ಬೀರ ದೇವ್ರ ಯಾರಿಗೆ ಗುರು ಮಾಡ್ಕೊಂಡಾನ? ಯಾರಿಗೆ ಮಾಡ್ಕೊಂಡಾನಪ್ಪ? ಯಾವ ಜಗತ್ ಗುರು ರೇವಣ ಸಿದ್ಧಗ ಗುರು ಮಾಡ್ಕೊಂಡಾನ. ಹೌದಾ? ಹೌದಿಲ್ಲ? ಮತ್ತೆ ನಿಮ್ಮ ದೇವ್ರ ಏನಪ್ಪ ಅಂತಂದ್ರ ಗುರು ಮಾಡ್ಕೊಳ್ಳಿ ಯಾನ ಕೊಳ ಮೆದ ಅಂತ ಯಾನು ಕೊಳಮೆತ್ತುವ ಗುರು ಬೇಕು ನಮಗ. ಗುರುವಿನದಿಂದ ಏನಕ್ಕೈತಪ್ಪ ಅಂತಂದ್ರ ಮುಕ್ತಿ ಹೊಕ್ಕ ಹೊರತಾಗಿ ನಿಮ್ಮ ದೇವರದಿಂದ ಮುಕ್ತಿ ಇಲ್ಲ. ಹೌದಾ? ಅವ್ರು ಹೇಳಿದ್ರು ಅಕ್ಕವ್ರು ಏನಂತ? ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ? ನಮಗ ಅನ್ನ ನೀರ ಹಾಕಿ ಸಾಕಿ ಸಲುವ ಭಗವಂತ ಅದಾನ. ಭಗವಂತ ಅದಾನ, ನಾವ್ ಇಲ್ಲ ಅನ್ನಂಗಿಲ್ಲ. ಹೌದು. ಹೌದಿಲ್ಲ? ಅದನ್ನ ಎಲ್ಲಾ ಏನಪ್ಪಾ ಅಂತಂದ್ರ ಒಂದೊಂದು ಕಾರ್ಯಕ್ಕ ಬಿಟ್ಟಾನ. ಹೌದಾ? ಹೌದಿಲ್ಲ? ನಿಮ್ಮ ದೇವರ ಕಣ್ಣಿಗೆ ಕಾಣಂಗಿಲ್ಲ ಅಂದ್ರಪ್ಪ ಅಂತಂದ್ರ ಒಂದು ಮಾತು ಹೇಳಿದ್ರ ಅವ್ರು. ಏನ್ರಿಪ್ಪ? ಯಾವ ಕೊಲ್ಲಿಪಾಕಿ ಲಿಂಗದೊಳಗ ಜಗದ್ಗುರು ರೇವಣ ಸಿದ್ಧ ಉದ್ಭವಿಸಿ ಬಂದಾನ. ಖರೆ ಉದ್ಭವಿಸಿ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಏನಾಯ್ತು? ಯಾರಿಂದ ಉದ್ಭವಿಸಿ ಬಂದ? ಯಾರಪ್ಪ? ಯಾವ ಪರಮೇಶ್ವರನ ಒಂದು ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಾನ ಅಂತ ನೀವ್ ಹೇಳಿದ್ರಿ. ಹೌದಿಲ್ಲ? ಮತ್ ಜಗದ ಸೃಷ್ಟಿಕರ್ತಿ ಅವಾದಾನಪ್ಪ ಅಂತಂದ್ರ ಮರ್ತ್ಯ ಲೋಕಕ್ಕ ಬಂದ ಲಿಂಗದೊಳಗ ಉದ್ಭವಿಸಿ ಗುರು ಅನಿಸ್ಕೋಬೇಕಾಗಿತ್ತಂದ್ರ ಎದರ ಸಲುವಾಗಿ ಅನಿಸ್ಕೊಂಡ್ರೈತ? ಹೌದು. ಹೌದಿಲ್ಲ? ಹಂಗಿರಂಗಿಲ್ಲ. ಯಾಕಪ್ಪ ಅಂತಂದ್ರ ಯಾಕಪ್ಪ? ಅದೇ ಜಗದ್ಗುರು ರೇವಣ ಸಿದ್ಧ ಹೌದಿಲ್ಲ 70 ವರ್ಷದ ಸುಗ್ಗಲಾದೇವಿಗೆ ಸಂತಾನ ಮಕ್ಕಳ ಫಲ ಕೊಟ್ಟವ ಯಾರು? ಜಗದ್ಗುರು ರೇವಣ ಸಿದ್ಧ ಕೊಟ್ಟ ಬಂದಾನ. ಮತ್ತ ಅವಾಗ 70 ವರ್ಷ ಆಗುತ್ತಾನ ಸುಗ್ಗಲಾದೇವಿಗೆ ಮಕ್ಕಳಾಗಿರ್ಲಿಲ್ಲ. ಅವಾಗ ದೇವ್ರಿದ್ದೇನೆ ಇದ್ದೋ ಇಲ್ಲೋ? ದೇವ್ರಿದ್ದಲ್ಲ, ಇದ್ದಿಲ್ಲ. ಮತ್ 70 ವರ್ಷ ತರ ದೇವ್ರ ಇದ್ರು ಸಹಿತ ಸುಗ್ಗಲಾದೇವಿಗೆ ಮಕ್ಕಳು ಎದರ ಸಲುವಾಗಿ ಆಗಲಿಲ್ಲ? ಮಕ್ಕಳು ಆಗ್ಬೇಕಾಗಿತ್ತಲ್ಲ. ಜಗದ್ಗುರು ರೇವಣ ಸಿದ್ಧ ಆಶೀರ್ವಾದ ಮಾಡದಿಂದ ಏನಪ್ಪ ಅಂತಂದ್ರ ಸೊನ್ನಲಿಗೆ ಸಿದ್ದರಾಮ ಹುಟ್ಟಿ ಬಂದಾನ. ಸೊನ್ನಲಿಗೆ ಸಿದ್ದರಾಮ ಹುಟ್ಟಿ ಬರ್ಬೇಕಾಗಿತ್ತಂದ್ರ ಯಾರ ಕೃಪೆ ಅದ? ಜಗದ್ಗುರು ರೇವಣ ಸಿದ್ಧನ ಕೃಪೆ ಅದ. ಗುರುವಿನ ದಯದಿಂದ ಸೊನ್ನಲ ಸಿದ್ದರಾಮ ಹುಟ್ಟಿ ಬಂದಾನ. ದೇವರದಿಂದ ಹುಟ್ಟಿ ಬಂದಿಲ್ಲ. ಹೌದಿಲ್ಲ? ಗುರುವಿನದಿಂದ ಏನೇನಾಗ್ಯದ? ಒಂದು ಮಾತು ಹೇಳ್ತೀವಿ, ಬಾರಾಮತಿ ಗೌಡರಿಗೆ ಹೌದಿಲ್ಲ? ಗೌಡಿಗೆ ಸಿಕ್ತು, ಅರಸಿಗೆ ಸಿಕ್ಕದ. ಯಾರಿಂದ ಸಿಕ್ಕದ? ಯಾರಿಂದಪ್ಪ ಅಂತಂದ್ರ ಗುರುವಿನದಿಂದ ಸಿಕ್ಕದ. ಹೆಂಗ ಗುರುವಿನದಿಂದ ಸಿಕ್ಕೈತಪ್ಪ ಅಂತಂದ್ರ ಹೆಂಗ ಸಿಕ್ತಪ್ಪ? ಆನೆಗುಂದಿ ಅರಸ ಇದ್ದ. ಹೌದಿಲ್ಲ? ಆನೆಗುಂದಿ ಅರಸಗ ಎಷ್ಟ್ ಮಂದಿ ಮಕ್ಕಳಪ್ಪ ಅಂತಂದ್ರ ಒಬ್ಬಕ್ಕಿ ಹೆಣ್ಣು ಮಗಳಿದ್ದಳು. ಯಾರಿಗೆ? ಆನೆಗುಂದಿ ಅರಸಗ. ಅವಾಗ ಆನೆಗುಂದಿ ಅರಸಗ ಒಬ್ಬಕ್ಕಿ ಹೆಣ್ಣು ಮಗಳಿದ್ದಳು. ಆನೆಗುಂದಿ ಅರಸ ಏನ್ ಮಾಡ್ದಕ್ಷಯ? ಏನ್ ಮಾಡದಪ್ಪ? ಆನೆಗುಂದಿ ಅರಸ ಏನ್ ಮಾಡ್ದಪ್ಪ ಅಂತಂದ್ರ ಎಲ್ಲಾ ಕಡೆ ಡಂಗರವನ್ನ ಸಾರಿಸಿದ್ದ. ಏನಂತ ಸಾರಿಸಿದ? ಏನ ಡಂಗರ ಸಾರಿಸಿದಪ್ಪ ಅಂತಂದ್ರ ತನ್ನ ಮನೆ ಒಳಗ ಒಂದು ರಂಜಣಿಗೆ ಇಟ್ಟಿದ್ದ. ರಂಜಣಿಗೆ ಕೆಳಗೆ ಏನ್ ಮಾಡಿದ್ದಪ್ಪ ಅಂತಂದ್ರ ಒಂದು ತೂತ್ ಹಾಕಿದ್ದ. ರಂಜಣಿಗೆ ಒಂದು ತೂತ್ ಹೊಡೆದಿದ್ದ. ಹೊಡೆದ ಏನಪ್ಪಾ ಅಂತಂದ್ರ ಎಲ್ಲಾ ಕಡೆ ಡಂಗೂರು ಸಾರಿಸಿದ್ದ. ಹೌದಾ? ಯಾರ ರಂಜಣಿಗೆ ತುಂಬತಾರ ನೋಡು, ಆ ರಂಜಣಿಗೆ ತುಂಬದಂತವ್ರಿಗೆ ಏನ್ ಮಾಡಿದಪ್ಪ ಅಂತಂದ್ರ ಮಗಳಿಗೆ ಕೊಟ್ಟ ಗೌಡಿಕೆ ಅರಸಿಗೆ ಕೊಡ್ತೀನಿ ಅಂತ ಹೇಳಿ ಎಲ್ಲಾ ಕಡೆ ಡಂಗೂರು ಸಾರಿಸಿದ್ದ. ಹೌದಾ? ಡಂಗರ್ ಸಾರಿಸದಂತ ಸಮಯದೊಳಗ ಅವಾಗ ಎಲ್ಲರ ಬಂದ ಏನು ಮಾಡಿದ್ರಪ್ಪ ಅಂತ ರಂಜಣಿಗೆ ಒಳಗ ನೀರ್ ಹಾಕ್ಲಕತ್ತರು. ನೀರ್ ನಿಂದಿರ್ಲಿಲ್ಲ. ಯಾಕೆ ನಿಂದಿರ್ಲಿಲ್ಲ? ಬಡ್ಡ್ಯಾಗ ಹೋಲ ಹೊಡೆದಿದ್ದ, ತೂತು ಹೊಡೆದಿದ್ದ ರಂಜಣಿಗೆ. ತೂತು ಬಿದ್ದಿತ್ತು. ತೂತು ಬಿದ್ದಂತ ಸಮಯದೊಳಗ ಎಲ್ಲರೂ ಬಂದ ನೀರ್ ಹಾಕಿದ್ರು, ನೀರು ನಿಂದಿರ್ಲಿಲ್ಲ. ಅಲ್ಲಿಗೆ ಯಾರು? ಸೈರಿಕ ಬೆಂಬುರಾಯ ಬಂದ. ಸೈರಿಕ ಬೆಂಬುರಾಯ ಬಂದ್ರು ನೀರ್ ಹಾಕ್ತಾನ. ನೀರು ನಿಂದಿರ್ಲಿಲ್ಲ. ನಿಂದಿರ್ಲಾರಂತ ಸಮಯದೊಳಗ ಅವಾಗ ಯಾರ? ನಿಮ್ಮ ದೇವರು ಬಂದ ಹೇಳಿಲ್ಲ. ಹೌದಿಲ್ಲ? ಸೈರಿಕ ಬೆಂಬರಾಯಿಗ ಯಾರ ಆಕಾಶವಾಣಿ ಮಾಡಿ ಹೇಳಿದ್ರು? ಯಾರು ಹೇಳಿದ್ರಪ್ಪ? ಗುರು ಸೊನ್ನಾರ ಸಿದ್ಧ ಆಕಾಶವಾಣಿ ಮಾಡಿ ಹೇಳ್ದ. ನಮ್ಮ ಗುರು ಹೇಳ. ಗುರು ಸೊನ್ನಾರ ಸಿದ್ಧ ಏನಂತೇಳಿ ಆಕಾಶವಾಣಿ ಮಾಡ್ದಪ್ಪ ಅಂತಂದ್ರ ಏನಂತಪ್ಪ? ಬೆಂಬರಾಯ ನೀ ಎಷ್ಟ ನೀರ್ ಹಾಕಿದ್ರು ಸಹಿತ ರಂಜಣಿಗೆ ತುಂಬಂಗಿಲ್ಲ. ಆ ರಂಜಣಿಗೆ ಕೆಳಗ ಒಂದು ಹೋಲದ, ಒಂದು ತೂತದ. ನೋಡು. ಅದಕ್ಕ ಏನ್ ಮಾಡಿದ್ರಪ್ಪ ತಮ್ಮ ಬಡ್ಡ್ಯಾಗ ಇರ್ತಕ್ಕಂತ ಹೋಲಿಗೆ ಅದಕ್ಕೆ ಅರಿಗಿನ ಮ್ಯಾಣ ಹಚ್ಚತ್ತೇಳಿ ಆಕಾಶವಾಣಿ ಮಾಡಿ ಹೇಳ್ದವ ಯಾರು? ನಮ್ಮ ಗುರು. ಗುರು ಸೊನ್ನಾರ ಸಿದ್ಧ ಆಕಾಶವಾಣಿ ಮಾಡಿ ಹೇಳ್ದ. ಹೌದಾ? ಆ
ಆಕಾಶವಾಣಿ ಗುರು ಹೇಳಿದಂತ ಮಾತನ್ನ ಕೇಳಿ ಸೈರಿಕ ಬೆಂಬರ ಏನ್ ಮಾಡ್ದ ಆ ರಂಜಣಿಗೆ ಕೆಳಗ ಅರಿಗಿನ ಮ್ಯಾಣವನ್ನ ಹಚ್ಚಿ ಆ ಸೋರುವಂತ ಹೋಲ ಬಂದ್ ಮಾಡ್ದ. ಹೋಲ ಬಂದ್ ಮಾಡದಂತ ಸಮಯದೊಳಗ ಸೈರಿಕ ಬೆಂಬರಾಯ ನೀರ್ ಹಾಕದ. ನೀರ್ ಹಾಕುವಂತ ಸಮಯದೊಳಗ ರಂಜಣಿಗೆ ತುಂಬ್ಯಾದ. ರಂಜಣಿಗೆ ತುಂಬಿದ ಕಾಲಕ್ಕ ಏನಾಯ್ತು? ಏನ ಆನೆಗುಂದಿ ಅರಸ ವಚನ ಕೊಟ್ಟಿದ್ದು ನೋಡು. ವಚನದ ಪ್ರಕಾರ ತನ್ನ ಮಗಳಿಗೆ ಕೊಟ್ಟ ಅರಸಕ್ಕಿ ಮತ್ತು ಆನೆಗುಂದಿ ಅರಸಕ್ಕಿ ಗೌಡಿಕಿ ಕೊಟ್ಟವ್ರು ಯಾರಪ್ಪ ಅಂತಂದ್ರ ಆನೆಗುಂದಿ ಅರಸ ಕೊಟ್ಟಾನ. ಇದು ಯಾರಿಂದಪ್ಪ ಅಂತಂದ್ರ ಗುರು ಸೊನ್ನಾರ ಸಿದ್ದನ ಆಶೀರ್ವಾದದಿಂದ ಹೊರತಾಗಿ ನಿಮ್ಮ ದೇವರದಿಂದ ಅಲ್ಲ, ನಿಮ್ಮ ದೇವರದಿಂದ ಅಲ್ಲ, ನಮ್ಮ ಗುರುವಿನಿಂದ. ಹೌದಿಲ್ಲ? ಯಾಕಪ್ಪ ಅಂತಂದ್ರ ಜಗತ್ತಿನ ಒಳಗ ಗುರು ಅನ್ನಂತವೇ ಹೆಚ್ಚಿಗೆ ಅದಾನ. ಇನ್ನೊಬ್ರು ಗುರು ಅನ್ನೋಂತವ್ರು ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ? ಯಾವ ಶಿಶುವಿನ ಹಾಳದೊಳಗ ತಂದೆ ಇಮಾಮ ಸಾಹೇಬ ತಾಯಿ ಹಾಜುಮಾನ ಹೊಟ್ಟಿಲೆ ಹುಟ್ಟಿ ಬಂದ. ಯಾರು ಹುಟ್ಟಿ ಬಂದ್ರು? ಯಾರು? ಶರೀಫ್ ಸಾಹೇಬ್ ಹುಟ್ಟಿ ಬಂದ. ಇಸ್ಲಾಂ ಧರ್ಮದೊಳಗ ಶರೀಫ್ ಸಾಹೇಬ್ ಹುಟ್ಟಿ ಬಂದ. ಹೌದಿಲ್ಲ? ಶರೀಫ್ ಸಾಹೇಬ್ ಹುಟ್ಟಿ ಬಂದ. ಶರೀಫ್ ಸಾಹೇಬ್ ಹುಟ್ಟದ ನಂತರ ಯಾರು ಗೋವಿಂದಪುರ ಗುರು ಗೋವಿಂದ ಭಟ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಗೋವಿನ ಆಳದ ಗೋವಿಂದ ಭಟ್ರು ಪ್ರವಚನ ಹೇಳಲಾಕ ಬಂದಿದ್ರು. ಬಂದಿರು ಪ್ರವಚನ ಶ್ರಾವಣ ಮಾಸದೊಳಗ ಪ್ರವಚನ ಹೇಳಲಾಕ ಬಂದಿದ್ರು. ಪ್ರವಚನ ಹೇಳುವಂತ ಸಮಯದೊಳಗ ಏನಾಯ್ತಪ್ಪ? ನಮ್ಮ ಪ್ರತಿ ತಂದಿ ಜೋಡಿ ಪ್ರವಚನ ಕೇಳಲಾಕ ಹೋತಿದ್ದ ಯಾರು? ಶಿಶುವನ್ನ ಹಾಳದ ಶರೀಫ್ ಸಾಹೇಬ. ಶರೀಫ್ ಸಾಹೇಬ್ ದಿನ್ನಮ್ಮ ಪ್ರತಿ ತಂದಿ ಜೋಡಿ ಪ್ರವಚನ ಕೇಳಲಾಕ ಹೋತಿದ್ದ. ಆ ಒಂದು ತಿಂಗಳ ಪ್ರವಚನ ಮುಗಿಸಿ ನಾಳೆ ಗೋವಿಂದ ಭಟ್ರು ಏನು ತಮ್ಮ ಊರಿಗೆ ಹೋಗೋರಿದ್ರು. ತಮ್ಮ ಊರಿಗೆ ಹೋಗೋರಿದ್ರು. ಅವಾಗ ಮನೆ ಒಳಗ ಬಂದು ಶರೀಫ್ ಸಾಹೇಬ್ ಅಳ್ಳಾಕ ಶುರು ಮಾಡ್ತಾನ. ಯಾಕ ಅಳ್ತಾನ ಅಳ್ಳಾಕತ್ತಪ್ಪ ಅಂತಂದ್ರ ಅಳುವಂತ ಸಮಯದೊಳಗ ತಂದೆ ಇಮಾಮ ಸಾಹೇಬ್ ಕೇಳ್ತಾನ, ಏನಂತ? ಯಾಕೋ ಶರೀಫ ಯಾಕ